ಹಲೋ ಎಲ್ಲರಿಗೂ ನಮಸ್ತೆ. ಇವತ್ತಿನ ಒಂದು ವಿಡಿಯೋನಲ್ಲಿ ನೋಡಿ ನಾವು ಫಾರ್ಮನ್ನು ಯಾವ ರೀತಿ ಕ್ಲೀನ್ ಮಾಡ್ಕೋಬೇಕು ಅಂದರೆ ಡಾರ್ಕ್ ರೂಮ್ ಎಸ್ಪೆಷಲಿ ಇದು ಮಂತ್ಲಿ ಒನ್ಸ್ ಆದರೂ ಕ್ಲೀನ್ ಮಾಡ್ಕೊಬೇಕು. ಈಗಾಗಲೇ ಮಶ್ರೂಮ್ ಫಾರ್ಮ್ ರನ್ ಮಾಡ್ತಿರೋರಿಗೆ ಇದು ಗೊತ್ತಿರುತ್ತೆ. ಯಾರೆಲ್ಲ ಹೊಸಬ್ರು ಸ್ಟಾರ್ಟ್ ಮಾಡ್ತಿದ್ದೀರೋ ಅವರಿಗೆ ಇದು ತುಂಬ ಇಂಪಾರ್ಟೆಂಟು. ಯಾಕಂದರೆ ಈ ಥರ ಕ್ಲೀನಿಂಗನ್ನು ಮಾಡ್ಕೊಂಡಿಲ್ಲ ಅಂದರೆ ಮತ್ತು ರೋಗಗಳ ಬಾಧೆ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾವು ಇಲ್ಲಿರುವಂಥ ಡಾರ್ಕ್ ರೂಮಲ್ಲಿರುವಂಥ ಬ್ಯಾಗ್ಸ್ನೆಲ್ಲ ಫಸ್ಟು ಖಾಲಿ ಮಾಡಿಬಿಟ್ಟು ನೋಡಿ ಈ ರೀತಿ ಒಂದು ಯೂಸ್ ಆ್ಯಂಡ್ ಥ್ರೋ ಕಪ್ಸನ್ನು ಇಟ್ಟು ಅದರಲ್ಲಿ ಕೆಲವೊಂದು ಲಿಕ್ವಿಡ್ಸ್ ಬರುತ್ತೆ. ಆ ಲಿಕ್ವಿಡ್ಸನ್ನು ಹಾಕಿ ನಾವು ಒಂದು 3 to 4 ಡೇಸ್ ಆದರೂ ಕ್ಲೋಸ್ ಮಾಡಿ ಇಡಬೇಕು. ಆ ರೂಮನ್ನು ಓಪನ್ನೇ ಮಾಡಬಾರ್ದು. ಅದಾದಮೇಲೆ ನಾವು ಮತ್ತೆ ನಮ್ಮ ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡ್ಕೋಬೋದು. ನೋಡಿ ಇದನ್ನು ಹಾಕಬೇಕಾದ್ರೆ ತುಂಬ ಹುಷಾರಾಗಿ ಮಾಡಬೇಕು. ಬೇಗನೆ ಹಾಕಿ ಒಂದು 1 ಮಿನಿಟ್ ಇಲ್ಲ 2 ಮಿನಿಟ್ಸ್ಗೆಲ್ಲನೂ ಹೊರಗಡೆ ಬಂದುಬಿಡಬೇಕು. ಯಾಕಂದರೆ ಅದರಿಂದ ಹೊಗೆ ಅನ್ನೋದು ಫಾರ್ಮ್ ಆಗುತ್ತೆ. ಈಗ ನೋಡಿ ನಾವು ಹಾಕಿ ಒಂದು 2 ಮಿನಿಟ್ಸ್ಗೆಲ್ಲನೂ ಹೊಗೆ ಹೆಂಗೆ ಬರುತ್ತೆ ಅಂದರೆ ಅಲ್ಲಿದ್ದರೆ ನಮಗೆ ಕಣ್ಣುರಿ ಆಗೋದು ಮತ್ತು ಬ್ರೀತಿಂಗ್ಗೆ ಸ್ವಲ್ಪ ಎಫೆಕ್ಟ್ ಆಗೋದೆಲ್ಲ ಆಗುತ್ತೆ. ಸೊ ಹಾಗಾಗಿ ಬೇಗ ಹಾಕ್ಬಿಟ್ಟು ಒಂದು ನಿಮಿಷದಲ್ಲೆಲ್ಲ ಹೊರಗಡೆ ಬಂದುಬಿಡಬೇಕು. ಹೊರಗಡೆ ಬಂದು ನೀಟಾಗಿ ಅದನ್ನು ಡೋರೆಲ್ಲ ಕ್ಲೋಸ್ ಮಾಡಿಬಿಟ್ಟು ಇನ್ನೊಂದು 3-4 ಡೇಸು ಡೋರನ್ನು ತೆಗಿಲೇಬಾರ್ದು. ಆ ಒಂದು ಡಾರ್ಕ್ ರೂಮ್ ಏನಿದೆಯಲ್ಲ ಅದು ಡೋರನ್ನು ತೆಗಿಬಾರ್ದು. ತದನಂತರ ನೀವು ಕೆಲಸವನ್ನು ಮಾಡ್ಕೊಬೋದು. ನೋಡಿ ಹೊಗೆ ಯಾವ ರೀತಿ ಬರುತ್ತೆ. ಸೊ ಈ ಹೊಗೆಯಿಂದ ಏನಾಗುತ್ತೆ ಅಂದರೆ ಅಲ್ಲಿರುವಂಥ ಒಂದು ಬ್ಯಾಕ್ಟೀರಿಯಾಸ್ ಎಲ್ಲ ಕಿಲ್ ಆಗುತ್ತೆ. ನಮ್ಮ ಕಣ್ಣಿಗೆ ಕಾಣಿಸ್ದೇ ಇರುವಂಥ ಎಷ್ಟೋ ಬ್ಯಾಕ್ಟೀರಿಯಾಸ್ ಇರುತ್ತೆ. ಇದು ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.